ರಾಜ್ಯಕ್ಕೆ JN1 ನ ಆತಂಕ ಹೆಚ್ಚಾಗಿದೆ. ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಸರಣಿ ಸಭೆಗಳನ್ನು ನಡೆಸಿರೋ ಇಲಾಖೆ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದ್ದು ಅತ್ತ ಆರೋಗ್ಯ ಸಚಿವರ ಸಮ್ಮುಖದಲ್ಲಿ ಮಹತ್ವದ ಸಭೆ ನಡೆದಿದೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ. ಕರ್ನಾಟಕಕ್ಕೆ JN1 ರೂಪಾಂತರಿ ಭೀತಿ. ಸರಣಿ ಸಭೆ ನಡೆಸಿದ ಆರೋಗ್ಯ ಇಲಾಖೆ. ಗುರುವಾರ ಸಿಎಂ ಸಮ್ಮುಖದಲ್ಲಿ ಸಭೆ. ಕೇರಳದಲ್ಲಿ ಪತ್ತೆಯಾದ JN1 ವೈರಸ್ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಕೇಂದ್ರ ಆರೋಗ್ಯ ಇಲಾಖೆಯಿಂದ ಒಂದಷ್ಟು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದ್ದು ಎಚ್ಚರಿಕೆಯಿಂದ ಇರಲು ರಾಜ್ಯಗಳಿಗೆ ಸೂಚನೆ ನೀಡಿದೆ. ಕೇಂದ್ರದ ಮಾರ್ಗಸೂಚಿ ಬೆನ್ನಲ್ಲೇ ರಾಜ್ಯ ಆರೋಗ್ಯ ಇಲಾಖೆ ಕೂಡ ಇದಕ್ಕೆ ಬೇಕಾದ ಸಿದ್ಧತೆ ಮಾಡಲು ಮುಂದಾಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆರೋಗ್ಯ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಿದ್ದಾರೆ. ರಾಜ್ಯಕ್ಕೆ ಸದ್ಯದ ಮಟ್ಟಿಗೆ JN1 ವೈರಸ್ ಆತಂಕ ಇಲ್ಲದಿದ್ದರೂ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲು ಆರೋಗ್ಯ ಸಚಿವರು ಸೂಚಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಳ್ಳಲು ಸೂಚನೆ ನೀಡಿದ್ದಾರೆ. ಟೆಸ್ಟಿಂಗ್ ಅನ್ನು ಹೆಚ್ಚು ಮಾಡ್ಕೋಬೇಕಾಗಿದೆ. ನಮ್ಮ ಹತ್ರ RT-PCR ಕಿಟ್ಸ್ ಇದೆ. ಆದರೆ ಇನ್ನು ಕೆಲವು ಏನು VTM ಒಂದು ವೈರಲ್ ಟ್ರಾನ್ಸ್ಪೋರ್ಟ್ ಮೀಡಿಯಾ ಅದು ಸ್ವಲ್ಪ ಕೊರತೆ ಇದೆ. ಅದನ್ನು ಈಗಾಗಲೇ ಖರೀದಿ ಮಾಡೋದಕ್ಕೆ ಹೇಳಿದ್ದೀವಿ. ಸೊ ಅದು ಕೂಡ ಸಪ್ಲೈ ಒಂದು 2-3 ದಿವಸದಲ್ಲಿ ಅದು ಪ್ರಾರಂಭ ಆಗ್ತದೆ. ಟೆಸ್ಟಿಂಗನ್ನು ಕ್ರಮೇಣವಾಗಿ ಹೆಚ್ಚು ಮಾಡ್ತಾ ಹೋಗ್ತೀವಿ. ಶುಕ್ರವಾರ ಶನಿವಾರಕ್ಕೆಲ್ಲ ಕನಿಷ್ಠ ಒಂದು ದಿವಸಕ್ಕೆ ಒಂದು 5,000 ಟೆಸ್ಟ್ ಆಗ್ತಕ್ಕಂಥದ್ದಕ್ಕೆ ನಮ್ಮ ಗುರಿ ಇಟ್ಕೊಂಡಿದ್ದೀವಿ. ಇನ್ನು ಗುರುವಾರ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೋವಿಡ್ ಸಭೆ ನಡೆಯಲಿದೆ. ಮಧ್ಯಾಹ್ನ 3 ಗಂಟೆಗೆ ಆರೋಗ್ಯ ಸಚಿವ ಅಧಿಕಾರಿಗಳು ಹಾಗೂ TAC ಸಮಿತಿ ಜೊತೆ ಸಿಎಂ ಸಭೆ ನಡೆಸಲಿದ್ದಾರೆ. ತಾಂತ್ರಿಕ ಸಲಹಾ ಸಮಿತಿ ಮುಖ್ಯಸ್ಥ ಡಾಕ್ಟರ್ ರವಿ ಮಾತನಾಡಿ, ಸದ್ಯಕ್ಕೆ ನ್ಯೂ ಇಯರ್ಗೆ ಯಾವುದೇ ಮಾರ್ಗಸೂಚಿಯನ್ನ ನೀಡೋದಿಲ್ಲ. ಮುಂದಿನ ದಿನದಲ್ಲಿ ಕೇಸ್ ನೋಡಿ ನಿರ್ಧಾರ ಮಾಡುತ್ತೇವೆ ಎಂದಿದ್ದಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಕಠಿಣ ರೂಲ್ಸ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಪ್ರಿವೆನ್ಷನ್ಗೆ ಮಾಸ್ಕ್ ಸೀನಿಯರ್ ಸಿಟಿಸನ್ಸ್ ಹಾಕೊಂಡು ಓಡಾದರೆ ನಾವು ನಮ್ಮ ಆರೋಗ್ಯ ಕಾಪಾಡಲಿಕ್ಕೆ ನಾವಾಗೆ ಪ್ರಿವೆನ್ಷನ್ ತಗೊಂಡ್ರೆ ಒಳ್ಳೆಯದು. ಒಟ್ಟಿನಲ್ಲಿ ಕೋವಿಡ್ ಬಗ್ಗೆ ಇಲಾಖೆಯು ಹೆಚ್ಚು ಕ್ರಮ ವಹಿಸುತ್ತಿದ್ದು ಕೇಂದ್ರ ಆರೋಗ್ಯ ಇಲಾಖೆಗೆ ರಾಜ್ಯದ ಸಿದ್ಧತೆ ಬಗ್ಗೆ ದಿನೇಶ್ ಗುಂಡೂರಾವ್ ವರದಿ ಸಲ್ಲಿಸಲಿದ್ದಾರೆ. ದೀಪ್ತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನ್ಯೂ ಇಯರ್ ಅನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಬೇಕು ಅಂದುಕೊಂಡವರಿಗೆ ಡೆಡ್ಲಿ ಕರೋನಾ ಶಾಕ್ ಕೊಟ್ಟಿದೆ. ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು ಗೈಡ್ ಲೈನ್ಸ್ ಕೂಡ ರಿಲೀಸ್ ಮಾಡಿದೆ. ಹಾಗಾದ್ರೆ ಅದರಲ್ಲಿ ಏನೇನಿದೆ ಅನ್ನೋದನ್ನ ನೋಡೋಣ ಬನ್ನಿ. ಕ್ರಿಸ್ಮಸ್, ಹೊಸ ವರ್ಷ ಸಂಭ್ರಮಾಚರಣೆಯಲ್ಲಿ ಇರೋರಿಗೆ ಕರೋನಾ ರೂಪಾಂತರಿ ಬಿಗ್ ಶಾಕ್ ಕೊಟ್ಟಿದೆ. ಕೇರಳದಲ್ಲಿ ಮಿತಿಮೀರಿದ ರೂಪಾಂತರಿಯಿಂದ ರಾಜ್ಯದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಈ ಕುರಿತು ಆರೋಗ್ಯ ಇಲಾಖೆ ಸಭೆ ನಡೆಸಿದ್ದು ಹೊಸ ವರ್ಷಕ್ಕೆ ಮಾರ್ಗಸೂಚಿ ರಿಲೀಸ್ ಮಾಡಲಾಗಿದೆ. 60 ವರ್ಷ ಮೇಲ್ಪಟ್ಟವರು, ಗರ್ಭಿಣಿಯರು, ಬಾಣಂತಿಯರಿಗೆ ಮಾಸ್ಕ್ ಕಡ್ಡಾಯವಾಗಿದೆ. ಗೈಡ್ಲೈನ್ಸ್ನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ 60 ವರ್ಷ ಮೇಲ್ಪಟ್ಟವರು ಮಾಸ್ಕ್ ಧರಿಸಬೇಕು. ಗರ್ಭಿಣಿಯರು, ಬಾಣಂತಿಯರಿಗೆ ಮಾಸ್ಕ್ ಕಡ್ಡಾಯ. ಜನಸಂದಣಿ ಇರುವ ಪ್ರದೇಶದಿಂದ ದೂರ ಇರಬೇಕು. ಜ್ವರ, ಕೆಮ್ಮು, ಶೀತದ ಲಕ್ಷಣ ಇರುವವರಿಗೆ ತಪಾಸಣೆ ಆಗುತ್ತೆ. ಕೋವಿಡ್ ಲಕ್ಷಣ ಇರೋರು ಮಾಸ್ಕ್ ಧರಿಸಬೇಕು. ಏರ್ಪೋರ್ಟ್ನಲ್ಲಿ ಮಾಸ್ಕ್ ಧರಿಸುವುದು ಕಡ್ಡಾಯ. ಇನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾತಾಡಿ, ರಾಜ್ಯದಲ್ಲಿ ಶೀಘ್ರದಲ್ಲೇ ಕೋವಿಡ್ ಟೆಸ್ಟಿಂಗ್ ಹೆಚ್ಚಳ ಮಾಡಲಾಗುತ್ತೆ. ಕೋವಿಡ್ ಅಧ್ಯಯನಕ್ಕೆ ಅಧಿಕಾರಿಗಳಿಗೆ ಸೂಚಿಸಿದ್ದೇವೆ ಎಂದರು. ಇದೆಲ್ಲ ನಾವು ನಿಗಾ ಅಂತೂ ವಹಿಸ್ತೀವಿ. ಮತ್ತು JN1 ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ರೂಪಾಂತರ ಆಗಿರ್ತಕ್ಕ ವೈರಾಣು ಇರ್ಬೋದು, ಖಂಡಿತವಾಗಿ ಅದರ ಬಗ್ಗೆ ಇಲಾಖೆ ಎಲ್ಲ ನಮ್ಮ ಕೇಂದ್ರಗಳು, ಆರೋಗ್ಯ ಕೇಂದ್ರಗಳೆಲ್ಲ ಸಜ್ಜಾಗಿರೋದಕ್ಕೆ ಈಗಾಗಲೇ ತಯಾರಿಕೆ ಮಾಡಿಸಿದ್ದೇವೆ. ಹೆಚ್ಚು ಟೆಸ್ಟಿಂಗನ್ನು ಈಗ ಮಾಡಿಸೋದಕ್ಕೆ ನಾವು ಶುರು ಮಾಡಬೇಕಾಗ್ತದೆ. ರಾಮನಗರದಲ್ಲಿ ಮತ್ತೆ ಕರೋನಾ ಆತಂಕ ಹೆಚ್ಚಾಗಿದೆ. ಬೈರಮಂಗಲದ 22 ವರ್ಷದ ಇಂಜಿನಿಯರ್ ವಿದ್ಯಾರ್ಥಿಗೆ ಕರೋನಾ ಪಾಸಿಟಿವ್ ಆಗಿದೆ ಅಂತ DHO ನಿರಂಜನ್ ಹೇಳಿದ್ರು. ಇವರಿಗೆ ಟೆಸ್ಟ್ ಮಾಡಿದಾಗ ಅವರು ಕೋವಿಡ್ ಪಾಸಿಟಿವ್ ಬಂದಿದ್ದಾರೆ. ಬಟ್ ಮೇಲ್ನೋಟಕ್ಕೆ ಸಿಂಪ್ಟಮ್ಸ್ ಏನು ಜಾಸ್ತಿ ಇಲ್ಲ. ಸೊ ಅವರು ಅಮೃತ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಸೊ ಇವ್ರನ್ನ ಇವಾಗ ನಾವು ಐಸೋಲೇಷನ್ ಇಟ್ಟು 2 days ಅವ್ರದ್ದು ಕ್ಲಿನಿಕಲಿ ಹೇಗಿರ್ತಾರೆ ಅಂತ ನೋಡಿ ನಂತರ ಅವ್ರನ್ನ ಕಳಿಸ್ಕೊಡ್ತೀವಿ. ಈ ಟೈಮಲ್ಲಿ ಏನಂದ್ರೆ ಈಗ ನಾವು ಟೆಸ್ಟಿಂಗ್ಸ್ ಎಲ್ಲ ಜಾಸ್ತಿ ಮಾಡ್ತಾ ಇದೀವಿ. ಒಂದು
ಎರಡು ಈ ಟೈಮಲ್ಲಿ ಎಲ್ರಿಗೂ ಅಡ್ವೈಸ್ ಮಾಡೋದು, ಯಾರು ಗಾಬರಿ ಆಗೋದು ಬೇಕಿಲ್ಲ. ಒಟ್ನಲ್ಲಿ ಕರೋನಾ ಹಾವಳಿ ಮಿತಿ ಮೀರಿದೆ. ಮೈಸೂರು ಕೇರಳ ಗಡಿಯಲ್ಲಿನ ಬಾವಲಿ ಚೆಕ್ ಪೋಸ್ಟ್ ಹಾಗೂ ಮಡಿಕೇರಿಯಲ್ಲೂ ತೀವ್ರವಾದ ತಪಾಸಣೆ ಮಾಡಲಾಗ್ತಾ ಇದೆ.